लक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी ನಾರಾಯಣೇ ನಮೋಸ್ತುತೆ. ನಮಸ್ಕಾರ. ಯಾಜ್ಞವಲ್ಕ್ಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಕಳೆದ ಒಂದು ತಿಂಗಳಿಂದ ನಾವು ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯದ ವಿಚಾರಗಳನ್ನು ಅಧ್ಯಯನವನ್ನು ಮಾಡಿಕೊಂಡು ಅದರ ಬಗ್ಗೆ ವಿಮರ್ಶೆಯನ್ನು ಮಾಡಿ ಅದರ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ದಿವಸ ನಾವು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡನ್ನು ಹೇಗೆಲ್ಲ ನಾವು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನಗಳನ್ನು ಪಡ್ಬೋದು, ಆ ನಿಟ್ಟಿನಲ್ಲಿ ನಾವೆಲ್ಲ ಮನೆಯಲ್ಲಿ ಯಾವೆಲ್ಲ ಅದಕ್ಕೆ ಮಾರ್ಗಗಳನ್ನು ಕಂಡುಕೊಳ್ಳಬೇಕು ಅಂಥೇಳಿ ಆ ವಿಚಾರಗಳನ್ನು, ಅದರ ಬಗ್ಗೆ ಏನೆಲ್ಲ ನಾವು ಮಾರ್ಗಗಳನ್ನು, ಹೊಸ ಮಾರ್ಗಗಳನ್ನು ಜ್ಯೋತಿಷ್ಯದ ಪ್ರಕಾರ ಯಾವ ಥರ ಇದೆ, ಆ ರೀತಿ ಮಾಡಿದಾಗ ನಮಗೆ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ನಿಲ್ಲೋದಕ್ಕೆ ಆಗುತ್ತಾ, ನಾವೆಲ್ಲ ಆ ದುಡ್ಡನ್ನು ನಿಲ್ಲಿಸ್ಕೋಬೇಕು ಅಂದರೆ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡನ್ನು ಏನೆಲ್ಲ ನಾವು ಯೋಚನೆ ಮಾಡಬೇಕು ಅಂಥೇಳಿ ಅದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡು ಹೋಗೋಣ. ಸ್ನೇಹಿತರೆ, ಜ್ಯೋತಿಷ್ಯದ ಪ್ರಕಾರ ನಾವು ಹಣವನ್ನು ಬಂದಿರತಕ್ಕಂಥ ಯಾವ ಥರ ಸಂಪಾದನೆ ಮಾಡ್ತೀವಿ, ಹಣವನ್ನು ನಾವು ಸ್ಟಾಪ್ ಅಂತ ಹೇಳ್ತೇವಲ್ಲ, ಅಂದರೆ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಿಸಬೇಕು ಅಂದಾಗ ಅದಕ್ಕೆ ಆದ ಕೆಲವೊಂದು ಮಾರ್ಗಗಳು ಇವೆ. ಸಾಧ್ಯವಾದಷ್ಟು ಬೇಗ ನಾವು ಹಣವನ್ನು ಜೀವನದಲ್ಲಿ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಖಚಿತವಾಗಿ ಅದಕ್ಕೆ ಒಳ್ಳೆಯ ಪ್ರಯತ್ನಗಳನ್ನು ಸಹ ನಾವು ಮಾಡ್ತಾ ಇರ್ತೀವಿ. ಸಾಕಷ್ಟು ಜನರಿಗೆ ಅದರಿಂದ ಅನುಕೂಲವೂ ಆಗುತ್ತೆ, ಅದೇ ರೀತಿ ಅನಾನುಕೂಲವೂ ಸಹ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಇಷ್ಟೆಲ್ಲ ಕಷ್ಟಗಳನ್ನು ಪಟ್ಟು ನಾವು ಹಣವನ್ನು ಸಂಪಾದನೆ ಮಾಡ್ತೀವಿ, ಆದರೆ ಆ ಹಣವನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ನಾವು ಎಡುತ್ತೀವಿ. ಎಷ್ಟೋ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇರ್ತೀವಿ, ಆದರೆ ಆ ಸ್ವಲ್ಪ ಒಂದು 20 ಭಾಗ ಆಗಲಿ 30 ಭಾಗ ಹಣವನ್ನು ನಾವು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡಲ್ಲಿ ಉಳಿಸ್ಕೊಂಡ್ರೆ ನಮಗೆ ಮುಂದಿನ ಜೀವನಕ್ಕೆ ಅದು ಭದ್ರ ಬುನಾದಿಯನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಏನೆಲ್ಲ ವಿಚಾರಗಳನ್ನು ಮಾಡ್ಬೋದು, ಏನೆಲ್ಲ ಉಪಾಯಗಳನ್ನು ಮಾಡಿದರೆ ಆ ದುಡ್ಡು ನಮ್ಮಲ್ಲಿ ನಿಲ್ಲೋದಕ್ಕೆ ಆಗುತ್ತೆ ಅಂತೇಳಿ ಅದರ ಬಗ್ಗೆ ನಾವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಕೆಲವೊಮ್ಮೆ ನಾವು ಜೀವನದಲ್ಲಿ ಗಂಭೀರವಾದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ಕೋಬೇಕಾಗತ್ತೆ. ಅಂದರೆ ವಿಶೇಷವಾಗಿ ನಾವು ಇತರರಿಗೆ ನೀಡಿದ ಸಾಲಗಳನ್ನು ಸಹ, ಅಂದರೆ ಯಾವ ಥರ ಸಮಯಕ್ಕೆ ಸರಿಯಾಗಿ ಸ್ವೀಕರಿಸಿದ ಸಂದರ್ಭಗಳು ಇರುತ್ತೆ. ಅಂದರೆ ನಾವು ಸಾಲ ಕೊಡ್ತೀವಿ, ಟೈಮ್ ಸರಿಯಾಗಿ ಕೊಡ್ತೀವಿ ಅಂತೇಳಿ ವಿಚಾರವನ್ನು ತಗೊಂಡು ಅವರು ಸಾಲ ತಗೊತಾರೆ, ಆದರೆ ಹಲವಾರು ಕಾರಣಗಳಿಂದ ಅದು ಸಮಯಕ್ಕೆ ಸರಿಯಾಗಿ ಬರೆದಿರತಕ್ಕಂಥ ಸಂದರ್ಭಗಳೇ ಜಾಸ್ತಿಯಾಗಿ ಇರುತ್ತೆ. ಈ ರೀತಿಯಾದಾಗ ಏನಾಗುತ್ತೆ, ಅಂಥ ಪರಿಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ತುಂಬ ಯೋಚನೆಗಳನ್ನು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಹಣ ಯಾವಾಗ ನಮಗೆ ಕೈಗೆ ಬರುತ್ತೋ, ಯಾವಾಗ ನಮಗೆ ಆ ಸಾಲ ಮರಳಿ ವಾಪಸ್ ಬರುತ್ತೆ ಅಂತೇಳಿ ಅದರ ಬಗ್ಗೆ ಚಿಂತನೆಯನ್ನು ನಾವು ಮಾಡ್ತಾ ಬರ್ತಾ ಇರ್ತೀವಿ. ಅಂದರೆ ಈ ರೀತಿ ಆದಾಗ ಆ ಪರಿಸ್ಥಿತಿಯನ್ನು ನಾವು ಯಾವ ಥರ ನಾವು ನಿವಾರಿಸ್ಬೋದು ಅಂಥೇಳಿ ಅದರ ಬಗ್ಗೆ ನಾವು ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡಾಗ ಹೊಸ ಅಂದರೆ ಆದಾಯಗಳನ್ನು ಹೆಚ್ಚಿಗೆ ಮಾಡಿಕೊಳ್ತಕ್ಕಂಥ ಒಂದು ಮೂಲಗಳು ಯಾವುವು, ಮನಸ್ಸಿನಲ್ಲಿ ಇದೇ ರೀತಿಯಾಗಿ ಅನೇಕ ರೀತಿಯ ನಮಗೆ ಒಂದು ಗೊಂದಲಮಯವಾದ ಪ್ರಶ್ನೆಗಳು ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಜ್ಯೋತಿಷ್ಯದ ಪ್ರಕಾರ ಹಣವನ್ನು ನಾವು ನಿಲ್ಲಿಸಲು, ಅಂದರೆ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಕೂಡಿಡೋದಕ್ಕೆ ಆಗತ್ತಾ ಅಂದರೆ ಖಂಡಿತವಾಗಿ ಅದಕ್ಕೆ ಅನೇಕವಾದ ಮಾರ್ಗಗಳಿವೆ. ಕೆಲವು ಪರಿಹಾರಗಳನ್ನು ನಾವು ಅದರ ಮುಖಾಂತರ ಅನುಸರಿಸುವ ಮೂಲಕ ಸಾಧ್ಯವಾದಷ್ಟು ಬೇಗ ಹಣವನ್ನು ನಾವು ಪಡೆಯುವುದು ಮಾತ್ರವಲ್ಲದೆ ನಮಗೆ ಹಣದ ಕೊರತೆಯಾಗುವುದಿಲ್ಲ ಅಂಥೇಳಿ ಈ ಹಿನ್ನೆಲೆಯಲ್ಲಿ ನಾವು ಆ ಹಣವನ್ನು ಪಡೆಯಲು ಬಯಸಿದರೆ ಎಲ್ಲ ರೀತಿಯ ಪರಿಹಾರಗಳನ್ನು ನಾವು ಅನುಸರಿಸಿ ಮಾಡಿದಾಗ ಒಂದೊಂದು ರೀತಿಯಲ್ಲಿ ನಮಗೆ ಆ ಹಣ ನಮಗೆ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಹೇಳ್ಬೋದು. ಜಾತಕದಲ್ಲಿ ನಮಗೆ ಯಾವ ಥರ ಒಂದು ಸ್ಥಿತಿ ಅಂತೇನು ಹೇಳ್ತೀವಿ, ಆ ರೀತಿ ಒಳ್ಳೆಯ ಸ್ಥಿತಿ ಇದ್ದಾಗ, ಆ ಗ್ರಹಗಳ ಒಂದು ಬಲ ಚೆನ್ನಾಗಿದೆ ಅಂದಾಗ ಕೊಟ್ಟಿರ್ತಕ್ಕಂಥ ಹಣ ಸಾಲವಾಗಿ ಕೊಟ್ಟಿರ್ಬೋದು ಅಥವಾ ಯಾವುದೋ ಒಂದು ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಆ ದುಡ್ಡು ದ್ವಿಗುಣವಾಗಿ ಲಾಭವಾಗಿ ನಮಗೆ ಸಿಗಬೇಕು ಅಂದರೆ ಆ ಜಾತಕದಲ್ಲಿ ಗ್ರಹಗಳ ಬಲ ಚೆನ್ನಾಗಿರಬೇಕು ಅಂತೇಳಿ ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ. ಯಾವ ಥರ ಬಲ ಚೆನ್ನಾಗಿರಬೇಕು, ಯಾವ ಗ್ರಹಗಳ ನಮಗೆ ಬಲ ಚೆನ್ನಾಗಿದ್ದರೆ ಖಂಡಿತವಾಗಿ ಆ ಸಂಪತ್ತು ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಯೋಚನೆಯನ್ನು ಮಾಡಿದಾಗ
ಜಾತಕದಲ್ಲಿ ಗುರು ಮತ್ತು ಶುಕ್ರ ಈ ಎರಡು ಗ್ರಹಗಳು ಬಲವಾಗಿದ್ದಲ್ಲಿ ಸಂಪತ್ತು ಬೆಳೆಯಲು ಪ್ರಾರಂಭವನ್ನು ಕೊಡುತ್ತೆ ಅಂತ ಜ್ಯೋತಿಷ್ಶಾಸ್ತ್ರ ಹೇಳ್ತಂದರೆ, ಯಾವುದೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಗುರುಗ್ರಹ ಒಳ್ಳೆಯ ಮನೆಯಲ್ಲಿದ್ದಾಗ, ಅದೇ ರೀತಿಯಲ್ಲಿ ಶುಕ್ರಗ್ರಹ ಒಳ್ಳೆಯ ಬಲವಾಗಿದ್ದಾಗ, ಉತ್ತಮ ಸ್ಥಾನದಲ್ಲಿದ್ದಾಗ ಆ ಲಕ್ಷ್ಮಿಯ ಧನಾಕರ್ಷಣೆ ಅಂತ ಹೇಳ್ತೀವಿ ಅದು ಹೆಚ್ಚಿಗೆ ಆಗಿ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗುತ್ತೆ. ನಾವು ಯಾವುದೋ ಒಂದು ವ್ಯವಹಾರದಲ್ಲಿ ಹಣವನ್ನು ತೊಡಗಿಸಿಕೊಂಡಾಗ ಹಣ ದುಪ್ಪಟ್ಟಾಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಎದುರು ನೋಡಬಹುದು. ಅಂದರೆ ಆ ಗುರು ಮತ್ತು ಶುಕ್ರ ಗ್ರಹ ಪಾಸಿಟಿವ್ ಆಗಿದೆ ಜಾತಕದಲ್ಲಿ ಅಂದಾಗ ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ಖಂಡಿತವಾಗಿ ತಗೋಬೋದು ಅಂತ ಹೇಳ್ಬೋದು. ವಿಶೇಷವಾಗಿ ಮನಸ್ಸು ಅಂದರೆ ನಮ್ಮ ಮನಸ್ಸು ಏನು ಯೋಚನೆ ಮಾಡ್ತೀವಿ, ಯಾವುದೋ ಒಂದು ಸ್ಟ್ರಕ್ ಆಗಿದೆ ದುಡ್ಡು ಅಂದಾಗ ಹಣವನ್ನು ನಾವು ಯಾವ ಥರ ಮರಳಿ ಪಡೆಯಬಹುದು ಅಂತ ಅದರ ಬಗ್ಗೆ ನಾವು ಯೋಚನೆಯನ್ನು ಮಾಡಿ, ಅಶಾಂತಿ ಅಂದರೆ ಮನೆಯಲ್ಲಿ ಶಾಂತಿ ಇರೋದಿಲ್ಲ, ಮನಸ್ಸಿನಲ್ಲಿ ನೆಮ್ಮದಿ ಇರೋದಿಲ್ಲ, ಇದರ ಬಗ್ಗೆನೇ ನಾವು ಜಾಸ್ತಿ ಯೋಚನೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೋಗಗಳು ಸಹ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ಬೋದು. ಯಾಕಂದರೆ ಮನಸ್ಸಿಗೆ ಯಾವಾಗ ನೆಮ್ಮದಿ ಇರೋದಿಲ್ಲ, ಒಂದಕ್ಕೊಂದು ರಿಲೇಟೆಡ್ ಅಂತಾದಾಗ ಆ ಕಾಯಿಲೆ ಅನ್ನೋದು ಬರೋದಕ್ಕೆ ದುಡ್ಡು ಎಲ್ಲಿ ಸ್ಟಾಕ್ ಇದೆಯೋ ಆವಾಗ ಕಾಯಿಲೆ ಬರ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಗ್ರಹಗಳು ದುರ್ಬಲವಾಗಿದ್ದಲ್ಲಿ, ಅಂದರೆ ಗುರು ಮತ್ತು ಶುಕ್ರ ಗ್ರಹಗಳು ಜಾತಕದಲ್ಲಿ ದುರ್ಬಲವಾಗಿದ್ದಾಗ ಈ ರೀತಿಯ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ ಅಂತ ನಾವು ಅನಲೈಸ್ ಮಾಡ್ಬೋದು. ಯಾವ ಥರ ಅಂದರೆ ಆ ಜಾತಕದಲ್ಲಿ ಶುಕ್ರ ಮತ್ತು ಗುರು ಗ್ರಹಗಳು ನೆಗೆಟಿವ್ ಆಗಿದ್ದಾಗ ನೀವು ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರೋದಕ್ಕೆ ತುಂಬ ಸಮಯವನ್ನು ತಗೋಬೋದು. ಅದೇ ರೀತಿ ವ್ಯವಹಾರದಲ್ಲಿ ಹಾಕಿರ್ತಕ್ಕಂಥ ಸಂದರ್ಭಗಳಲ್ಲಿ ರಿಟರ್ನ್ಸ್ ಅಂತ ಏನು ಹೇಳ್ತೀವಿ, ಬರ್ತಕ್ಕಂಥದ್ದು ರಿಟರ್ನ್ಸು ಸ್ವಲ್ಪ ನಿಮಗೆ ನಿಧಾನ ಆಗ್ತಕ್ಕಂಥ ಸಂದರ್ಭಗಳೇ ಜಾಸ್ತಿ ಇರುತ್ತೆ. ಕಾರಣ ಏನಪ್ಪ ಅಂದರೆ ಜಾತಕದ ಗುರು ಮತ್ತು ಶುಕ್ರ ನೆಗೆಟಿವ್ ಆಗಿದ್ದಾಗ ಈ ರೀತಿಯ ಸಮಸ್ಯೆಗಳು ಬರೋದಕ್ಕೆ ಅವಕಾಶಗಳು ಜಾಸ್ತಿಯಾಗಿ ಇರುತ್ತೆ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಬಂದಿರತಕ್ಕಂಥ ದುಡ್ಡು ಅದು ಕೂಡ ಹೆಚ್ಚು ರೀತಿ ನಮ್ಮಲ್ಲಿ ಉಳಿಯೋದಿಲ್ಲ. ಯಾಕೆಂದರೆ ಕಾರಣಾಂತರದಿಂದ ಅದು ಹೋಗ್ತಕ್ಕಂಥ ಸಂದರ್ಭಗಳೇ ಜಾಸ್ತಿಯಾಗಿ, ಅಂದರೆ ಕಳೀತಕ್ಕಂಥ ಸಂದರ್ಭಗಳೇ ಜಾಸ್ತಿಯಾಗಿ ಇದೆ ಅಂತ ನಾವು ಹೇಳ್ಬೋದು. ಜಾತಕದಲ್ಲಿ ನಾವು ಯಾವೆಲ್ಲ ಮನೆಗಳಿಂದ ನಮಗೆ ಪಾಸಿಟಿವ್ ಎನರ್ಜಿ ಅಂದರೆ ಒಳ್ಳೆಯ ಲಾಭ ಪಡ್ತಕ್ಕಂಥ ಒಂದು ವಿಚಾರಗಳನ್ನು ತಿಳ್ಕೋಬೇಕು ಅಂದರೆ ನಮಗೆ ಜಾತಕದ ಕುಂಡಲಿಯಲ್ಲಿ 9ನೇ ಮನೆಯನ್ನು ನಾವು ನೋಡಬೇಕಾಗತ್ತೆ. ಅದೇ ರೀತಿಯಲ್ಲಿ 10ನೇ ಮನೆಯನ್ನು ನಾವು ನೋಡಬೇಕಾಗತ್ತೆ. 11ನೇ ಮನೆಯಲ್ಲಿ ನೋಡಿದಾಗ ಲಾಭ ಸ್ಥಾನಗಳಲ್ಲಿ ಹೆಚ್ಚಿನ 9, 10 ಮತ್ತು 11 ಈ 3 ಮನೆಗಳಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳ ಸಂಯೋಗ ಇದ್ದಾಗ ಒಳ್ಳೆಯ ಲಾಭ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ ಅಂತ ನಾವು ವಿಚಾರವನ್ನು ಮಾಡಬಹುದು. ಅದೇ ರೀತಿಯಲ್ಲಿ ನಮಗೆ ಆ ಹಣ ನಷ್ಟ ಆಗ್ತಕ್ಕಂಥ ಸಂದರ್ಭಗಳು ಯಾವಾಗ ಬರುತ್ತೆ ಅಂದರೆ ಜಾತಕದಲ್ಲಿ 6ನೇ ಮನೆ ಅಥವಾ 8ನೇ ಮನೆ 12ನೇ ಮನೆಯಲ್ಲಿ ಆ ಗ್ರಹಗಳು ಬಂದಾಗ ಅದರಿಂದ ಸ್ವಲ್ಪ ನಮಗೆ ಸಮಸ್ಯೆಗಳೇ ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಬರುತ್ತೆ. ಯಾಕಂದರೆ 6, 8, 12 ಇವು ದುರ್ಬಲ ಸ್ಥಾನ ಅಂತ ಹೇಳ್ಬೋದು. ಅಲ್ಲಿ ಇರ್ತಕ್ಕಂಥ ಗ್ರಹಗಳ ಒಂದು ಪಾಸಿಟಿವ್ ಇಂದ ನಮಗೆ ಜಾಸ್ತಿ ಪಾಸಿಟಿವ್ ಆಗೋದಿಲ್ಲ. ಅದರಿಂದ ನಮಗೆ ಕೆಟ್ಟ ಪರಿಣಾಮಗಳೇ ಆಗಬೇಕಂಥ ಸಂದರ್ಭಗಳು ಜಾಸ್ತಿ ಆಗಿರುತ್ತೆ. ಕೊಟ್ಟಿರ್ತಕ್ಕಂಥ ಹಣ ತುಂಬ ನಿಧಾನ ಆಗ್ತಕ್ಕಂಥ ಸಂದರ್ಭಗಳು ಆಗುತ್ತೆ. ಕೆಲವೊಂದ್ಸಲಿ ಹಣವನ್ನು ನಾವು ಮರಿಬೇಕು ಅನ್ನೋ ಒಂದು ಸ್ಥಿತಿ ಕೂಡ ಅದನ್ನು ತಗೊಂಡು ಹೋಗುತ್ತೆ. ಯಾಕಂದರೆ 6ನೇ 8 ಮತ್ತು 12ನೇ ಮನೆಯಲ್ಲಿರ್ತಕ್ಕಂಥ ಗ್ರಹಗಳ ಒಂದು ಮೈನಸ್ ಅಂತ ಹೇಳ್ತೀವಿ, ಅದು ಬಹು ಮುಖ್ಯವಾಗಿ ಒಬ್ಬ ಮನುಷ್ಯನ ವ್ಯಕ್ತಿತ್ವದ ಮೇಲೆ ಆ ಗ್ರಹ ಕುಂಡಲಿಯಲ್ಲಿ ಬಿದ್ದಾಗ ಆ ರೀತಿಯಲ್ಲಿ ಹಣವನ್ನು ಕಳ್ಕೊತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ ಅಂತೇಳಿ ನಾವು ಹೇಳಬಹುದು. ಜಾತಕದಲ್ಲಿ ನಾವು ಒಮ್ಮೆ ಪರಿಶೀಲನೆ ಮಾಡಿದಾಗ ಆ ರೀತಿಯ ಸಮಸ್ಯೆಗಳಿದೆಯಾ ಇಲ್ಲವಾ ಅಂತ ನಾವು ಒಮ್ಮೆ ಪರಿಶೀಲನೆಯನ್ನು ಮಾಡಿ ವಿಚಾರಗಳನ್ನು ಮಾಡುವುದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಕೆಲವೊಮ್ಮೆ ಮನೆಯಲ್ಲಿರ್ತಕ್ಕಂಥ ತಂದೆ ಹಿರಿಯರ ಪಿತೃದೋಷ ಅಂತಲೇ ಹೇಳ್ತೀವಿ, ಅದರಿಂದ ಸಹ ಮನೆಯಲ್ಲಿ ಒಂದು ಹಣದ ಸಮಸ್ಯೆ ಆಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿ ಬರುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಮನೆಯಲ್ಲಿ ಪಿತೃದೋಷ ಅಂದರೆ ಜಾತಕದಲ್ಲಿ ಆ ಪಿತೃದೋಷ ಇದೆ ಅಂದಾಗ ಖಂಡಿತವಾಗಿ ಜಾತಕದಲ್ಲಿ ತೋರಿಸುತ್ತೆ. ಆ ರೀತಿಯ ಪಿತೃದೋಷಗಳು ಜಾತಕದಲ್ಲಿ ಇದೆ ಅಂದಾಗ ಅದನ್ನು ನೀವು ವಿಚಾರವನ್ನು ಮಾಡಿ ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಪಿತೃದೋಷದಿಂದ ಉಂಟಾಗ್ತಕ್ಕಂಥ ನಷ್ಟ ಅಂತೇನು ಹೇಳ್ತೀವಿ ಅದು ಕೂಡ ಸಮಸ್ಯೆಗೆ ಕಾರಣ ಆಗುತ್ತೆ. ಹಾಗಾಗಿ ಆ ರೀತಿಯ ಪಿತೃದೋಷಗಳು ಜಾತಕದಿಲ್ಲ ಅಂತ ನೀವು ಖಚಿತವನ್ನು ಪಡಿಸಿಕೊಂಡು ಮುಂದೆ ಆ ವ್ಯವಹಾರವಾಗಿ ನೀವು ಮುಂದುವರೆದಾಗ ಒಳ್ಳೆಯ ಫಲವನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳಬಹುದು. ಈ ರೀತಿಯಲ್ಲಿ ದೋಷ ಇದ್ದಾಗ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ನಂದೇ ಯಾವ ಥರ ಕೈಕೊಳ್ತೀವಿ ನಾವು ಕೆಲಸಗಳಾಗ್ಬೋದು ಮತ್ತು ಪ್ರಾರಂಭಿಸಿದ ವಹಿವಾಟುಗಳು ವ್ಯವಹಾರದಲ್ಲಾಗ್ಬೋದು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗತ್ತೆ.
ಕೆಲವೊಂದು ಸಲ ಹೇಳ್ತಾರೆ, ಸ್ವಾಮಿ ನಾವು ಮಾಡ್ತಾನೇ ಇದ್ದೀವಿ, ವ್ಯವಹಾರ ಮಾಡ್ತಾ ಇದ್ದೀವಿ, ಸಾಕಷ್ಟು ಶ್ರಮ ಪಡ್ತಾ ಇದ್ದೀವಿ, ಆದರೂ ನಮಗೆ ಅದರಿಂದ ನಾವು ನಿರೀಕ್ಷಣೆ ಮಾಡಿರತಕ್ಕಂಥದ್ದಕ್ಕೆ ನಮಗೇನು ಬರ್ತಾನೇ ಇಲ್ಲ, ಲಾಭ ಅನ್ನೋದೇ ಇಲ್ಲ, ಅದ್ರಲ್ಲಿ ಹಾಕಿರ್ತಕ್ಕಂಥ ಬಂಡವಾಳ ಕೂಡ ನಮಗೆ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನರು ಲೋಕಾರೂಢಿಯಾಗಿ ಕಾಮನ್ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತಿನ ದಿನದಲ್ಲಿ ನಾವು ನೋಡ್ತೇವೆ. ಯಾವಾಗ ಆ ರೀತಿಯ ಸಮಸ್ಯೆಗಳು ನಮಗೆ ಆಗುತ್ತೆ ಅಂದಾಗ ಆ ಜಾತಕದಲ್ಲಿ ಗ್ರಹಗಳ ಒಂದು ಬಲ ಮನೆ ಸಾಗಿದ್ದಾಗ, ಇದೇ ರೀತಿಯಲ್ಲಿ ಪಿತೃದೋಷಗಳಿದ್ದಾಗ ಜಾತಕದಲ್ಲಿ ಈ ರೀತಿಯಲ್ಲಿ ನೀವು ಹಾಕಿರ್ತಕ್ಕಂಥ ಬಂಡವಾಳವು ಸಹ ಹಿಂದಕ್ಕೆ ಬರೋದಕ್ಕೆ ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಆ ರೀತಿಯ ದೋಷಗಳಿದ್ದಾಗ ಅದಕ್ಕೆ ಒಳ್ಳೆಯ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಸಿದಲ್ಲಿ ಒಳ್ಳೆಯ ಸಕಾರಾತ್ಮಕವಾಗಿ ಅದು ಪರಿಣಾಮವನ್ನು ಬೀರುತ್ತೆ ಅಂತೇಳಿ ನಾವು ಹೇಳಬಹುದು. ಆರ್ಥಿಕ ನಷ್ಟವನ್ನು ಸಹ ಅನುಭವಿಸಬೇಕಾಗತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಪಿತೃದೋಷಗಳಿದ್ದಾಗ ತೆಗೆದಾಗ, ಅಂದರೆ ಆ ಜಾತಕದಲ್ಲಿ ಪಿತೃದೋಷ ಇದೆ ಅಂದಾಗ ಅದಕ್ಕೆ ಸಾಕಷ್ಟು ಪರಿಹಾರಗಳನ್ನು ಅನುಸರಿಸಬೇಕು. ಅದರಿಂದ ಆ ಪಿತೃದೋಷವನ್ನು ಪರಿಹಾರ ಮಾಡಿಕೊಂಡ ಮೇಲೆ ಖಂಡಿತವಾಗಿ ಯಾವ ಹಣದಲ್ಲಿ ಸ್ಟಾಪ್ ಆಗಿರುತ್ತೆ ಹಣ ಹಿಂದಿರುಗಿಸಿ ಬರೋದಕ್ಕೆ ಅದೊಂದು ಸಂಗ್ರಹ ಅಂತ ಹೇಳ್ತೀವಿ. ನಿಲ್ಲಿಸಿದ ಹಣವನ್ನು ನಾವು ತಿರ್ಗಾ ಸಂಗ್ರಹಿಸಬಹುದು. ಅಂದರೆ ಆ ಪಿತೃದೋಷದ ಒಂದು ದೋಷ ಪರಿಹಾರ ಆದ ಮೇಲೆ ಖಂಡಿತವಾಗಿ ಎಲ್ಲಿ ನಮಗೆ ಹಣ ಸ್ಟಾಪ್ ಆಗಿರುತ್ತೆ ಅದು ಹಿಂದಿರುಗಿ ಬರುತ್ತೆ ಅಂತೇಳಿ ನಾವು ಖಚಿತವಾಗಿ ಹೇಳಬಹುದು. ಹಾಗಾಗಿ ಆ ದೋಷಗಳು ಇದೆಯಾ ಇಲ್ಲವಾ ಅಂತ ಒಮ್ಮೆ ಪರಿಶೀಲನೆ ಮಾಡಿ ನೀವು ವ್ಯವಹಾರದಲ್ಲಿ ಮುಂದುವರೆದಾಗ ಒಳ್ಳೆಯ ಫಲಗಳನ್ನು ನಾವು ನಿರೀಕ್ಷಣೆಯನ್ನು ಮಾಡಬಹುದು ಅಂತ ಹೇಳ್ಬೋದು. ಮತ್ತು ಇನ್ನೆಲ್ಲ ನಾವೆಲ್ಲ ಮನೆಯಲ್ಲಿ ಯಾವ ಥರ ನಾವು ಪೂಜೆಗಳನ್ನು ಮಾಡಬೇಕು ಅದರ ಬಗ್ಗೆ ನಾವು ವಿಚಾರಗಳನ್ನು ತಿಳ್ಕೊಂಡಾಗ ನಾವು ಒಂದು ಶ್ರೀಯಂತ್ರ ಅಂತೇನು ಹೇಳ್ತೀವಿ, ಒಂದು ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಂತ್ರ ಅಂತ ನಾವು ಹೇಳ್ಬೋದು. ಶ್ರೀಚಕ್ರ ಅಂತ ಹೇಳ್ತೀವಿ, ಅಥವಾ ಶ್ರೀಯಂತ್ರ ಅಂತ, ಶ್ರೀ ಅಂದರೆ ಲಕ್ಷ್ಮಿ ಅಂತ ನಾವು ಹೇಳ್ಬೋದು. ಆ ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶ್ರೀಚಕ್ರ ಪೂಜೆಯನ್ನು ಮನೆಯಲ್ಲಿ ವಿಶೇಷವಾಗಿ ಸಾಧ್ಯವಾದ ಮಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ನಾವು ಆ ಪೂಜೆಯನ್ನು ಮಾಡಿದಾಗ ಲಕ್ಷ್ಮಿಯ ಒಂದು ಸ್ಥಿರವಾಗಿರ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ ಅಂತ ಹೇಳ್ಬೋದು. ಸ್ಥಗಿತಗೊಂಡ ಅಂದರೆ ಹಣ ಎಲ್ಲಿ ಸ್ಟ್ರಕ್ ಆಗಿರುತ್ತೆ ಹಣವನ್ನು ಮರುಪಡೆಯಲು ನಾವು ಶ್ರೀಯಂತ್ರವನ್ನು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಮಹಾಲಕ್ಷ್ಮಿ ಯಂತ್ರ ಅಥವಾ ನಮ್ಮ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಾದರೂ ಸಂಬಂಧಪಟ್ಟಾಗ ವ್ಯವಹಾರದಲ್ಲಿ ಏನಾದರೂ ನಷ್ಟವಾಗ್ತಾ ಇದ್ದರೆ ಕುಬೇರ ಲಕ್ಷ್ಮಿ ಯಂತ್ರ, ಅದಕ್ಕೆ ಬೇರೆ ಕುಬೇರ ಲಕ್ಷ್ಮಿ ಯಂತ್ರ ಅಂತ ಇದೆ. ಅದನ್ನು ನಾವು ನಿಯಮಗಳ ಪ್ರಕಾರ ಪೂಜೆಯನ್ನು ಮಾಡಿ ಒಳ್ಳೆಯ ಸದ್ವಿನಿಯೋಗವನ್ನು ಮಾಡಿದಾಗ ಒಳ್ಳೆಯ ಫಲಗಳನ್ನು ನಾವು ನಿರೀಕ್ಷಣೆಯನ್ನು ಖಂಡಿತವಾಗಿ ನಾವು ಮಾಡಬಹುದು ಅಂತ ನಾವು ಹೇಳ್ಬೋದು. ಹೀಗೆ ನಾವು ಮಾಡೋದ್ರಿಂದ ಮನೆಯಲ್ಲಾಗ್ಬೋದು ಅಥವಾ ಆಫೀಸು ವ್ಯವಹಾರದಲ್ಲಿ ಆ ಕ್ಷೇತ್ರದಲ್ಲಿ ಈ ರೀತಿಯ ಶ್ರೀಯಂತ್ರ ಅಂದರೆ ಒಂದು ಶ್ರೀಚಕ್ರ ಪೂಜೆಯನ್ನು ಮಾಡಿದಾಗ ಖಂಡಿತವಾಗಿ ಆ ಲಕ್ಷ್ಮಿಯು ಸ್ಥಿರವಾಗಿ ನೆಲೆಗೊಳ್ಳೋದಕ್ಕೆ ಖಂಡಿತವಾಗಿ ಒಳ್ಳೆಯ ಸಕಾರಾತ್ಮಕ ಪರಿಹಾರಗಳನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ನಾವು ಪಡೆಯುತ್ತೀವಿ. ಅದಕ್ಕೆ ಅದೇ ರೀತಿಯ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಪಡೆಯುತ್ತೀವಿ ಅಂತೇಳಿ ಖಚಿತವಾಗಿ ನಾವು ಹೇಳ್ಬೋದು. ಮತ್ತು ಇನ್ನೇ ನಾವೆಲ್ಲ ಏನು ಮಾಡಬೇಕು ಅಂದಾಗ ನಾವು ವಿಶೇಷವಾಗಿ ನಮಗೆ ಆ ಒಂದು ಆಕರ್ಷಕ ಶಕ್ತಿ ನಮಗೆ ಜಾಸ್ತಿ ಆಗಬೇಕು ಅಂದಾಗ ಒಂದು ನಾವು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ರುದ್ರಾಕ್ಷಿಯನ್ನು ಧರಿಸಿಕೊಂಡಾಗ ಅದಕ್ಕೂ ಸಹ ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ. ಅದರಿಂದ ನಮಗೆ ಒಂದು ಸಪ್ತಮುಖಿ ಅಂದರೆ ಅಷ್ಟಮುಖಿ ರುದ್ರಾಕ್ಷಿಯನ್ನು ಧರಿಸಬೇಕು. 7 ಮುಖ ರುದ್ರಾಕ್ಷಿ ಅಥವಾ 8 ಮುಖ ರುದ್ರಾಕ್ಷಿಯನ್ನು ನಾವು ಧರಿಸಿದಾಗ ಹಣಕಾಸಿನ ಲಾಭಕ್ಕಾಗಿ ವಿಶೇಷವಾಗಿ ಒಂದು ಆಕರ್ಷಣೆ ಅಂತ ಹೇಳ್ತೀವಿ, ಅದು ಸಹ ನಮಗೆ ಪಾಸಿಟಿವ್ ಎನರ್ಜಿಯಾಗಿ ಪರಿವರ್ತನೆಯಾಗುತ್ತೆ. ಸ್ಥಗಿತಗೊಂಡಿರ್ತಕ್ಕಂಥ ಹಣ ಎಲ್ಲಿ ಸ್ಟಾಪ್ ಆಗಿದೆಯೋ ಹಣ ಮರಳಿ ಪಡೆಯಲು ನಾವು ಈ ರೀತಿಯ ಒಂದು ಟ್ರಿಕ್ ಅಂತ ಹೇಳ್ತೀವಿ. ಈ ರುದ್ರಾಕ್ಷಿಯನ್ನು ಬಳಸಿದಾಗ ಖಂಡಿತವಾಗಿ ಅದರಿಂದ ನಿಮಗೆ ಒಂದು 30-40% ಹಣ ಮರಳಿ ವಾಪಸ್ ಬರ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿರುತ್ತೆ ಅಂತೇಳಿ ಹೇಳಬಹುದು. ಈ ರುದ್ರಾಕ್ಷಿಯ ಮೂಲಕ ನಮ್ಮ ಆಸೆಗಳು ಈಡೇರುತ್ತವೆ. ಸಪ್ತಮುಖಿ ಮತ್ತು ರುದ್ರಾಕ್ಷಿಯ ಸಂಪತ್ತಿನ ಮಾರ್ಗವನ್ನು ಸೂಚಿಸುತ್ತದೆ. ಅದೇ ರೀತಿಯಲ್ಲಿ ಅಷ್ಟಮುಖಿ ಆ ರುದ್ರಾಕ್ಷಿಯನ್ನು ಅಷ್ಟಮೂರ್ತಿ ಭೈರವ ಅಂತ ನಾವು ಕರಿತೀವಿ. ಈ ರುದ್ರಾಕ್ಷಿಯು ಜನರ ಜೀವನದಲ್ಲಿ ನಮಗೆ ಯಾವುದೇ ಬಿಕ್ಕಟ್ಟಿದ್ದಾಗ ಅದನ್ನು ನಮಗೆ ರಕ್ಷಣೆಯನ್ನು ನಮಗೆ ಕೊಡುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ನಾವು ಇದನ್ನು ಧರಿಸಿದ್ರಿಂದ ನಮ್ಗೆ ಯಾವುದೇ ರೀತಿಯ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಖಚಿತವಾಗಿ ಹೇಳಬಹುದು. ಹಾಗಾಗಿ ಕೆಲವೊಂದೆಲ್ಲ ಮನೆಯಲ್ಲಿ ಅಂತೇನು ಹೇಳ್ತೀವಿ, ಈ ಸ್ವಲ್ಪ ರೀತಿಯಲ್ಲಿ ಸಣ್ಣ ಪ್ರಮಾಣದ ಈ ರೀತಿಯ ಒಂದು ಶ್ರೀಚಕ್ರವನ್ನು ಪೂಜೆ ಮಾಡುವ ಮುಖಾಂತರ, ರುದ್ರಾಕ್ಷಿಯನ್ನು ಧರಿಸುವ ಮುಖಾಂತರ, ಕುಬೇರ ಲಕ್ಷ್ಮಿ ಯಂತ್ರವನ್ನು ನಾವು ಪೂಜೆ ಮಾಡುವ ಮುಖಾಂತರ ಮನೆಯಲ್ಲಾಗಿರಬಹುದು ಅಥವಾ ಆಫೀಸ್ ಅಂತ ನಾವು ವ್ಯವಹಾರಕ್ಕಾಗಿ ಏನು ಪ್ರಾರಂಭ ಮಾಡಿರ್ತೀವಿ ಆ ವಿಚಾರಗಳಲ್ಲಿ ಆ ಮನೆಗಳಲ್ಲಿ ಈ ರೀತಿಯ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಪೂಜೆಯನ್ನು ಮಾಡಿದಾಗ
ಖಚಿತವಾಗಿ ನಮಗೆ ಎಲ್ಲಿ ಹಣ ಸ್ಟಾಪ್ ಆಗಿರುತ್ತೆ ಹಣ ಮರಳಿ ಬರೋದಕ್ಕೆ ಒಂದು ಉಪಯೋಗಗಳನ್ನು ನಾವು ಖಚಿತವಾಗಿ ಮಾಡ್ಕೋಬಹುದು. ಇದರಿಂದ ನಮಗೆ ಧನಾಕರ್ಷಣೆ ಹೆಚ್ಚಾಗಿ ಸ್ಥಗಿತವಾಗಿರ್ತಕ್ಕಂಥ ಹಣ ಮರಳಿ ವಾಪಸ್ ನಮಗೆ ಸೇರುತ್ತೆ ಅಂತೇಳಿ ಹೇಳ್ಬೋದು. ಈ ಸಣ್ಣ ಪ್ರಮಾಣದ ಒಂದು ಪರಿಹಾರಗಳು ಅಂದರೆ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮಗೇನು ದುಡ್ಡು ಖರ್ಚಾಗತ್ತೆ ಅಂದರೆ ಖಂಡಿತವಾಗಿ ಹೆಚ್ಚಿನ ರೀತಿಯಲ್ಲಿ ಯಾವುದೇ ರೀತಿಯ ಹಣ ನಮಗೆ ಇದಕ್ಕೆ ವ್ಯಯ ಮಾಡಬೇಕಾಗಂಥ ಸಂದರ್ಭಗಳಿಲ್ಲ. ನೀವಿಲ್ಲಿರ್ತಕ್ಕಂಥ ಜಾತಕಗಳನ್ನು ಪರಿಶೀಲನೆ ಮಾಡಿಸಿ, ಒಮ್ಮೆ ಪಿತೃದೋಷಗಳನ್ನು ಪರಿಶೀಲನೆ ಮಾಡಿಸಿ, ಅದೇ ರೀತಿಯಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳ ಎಲ್ಲಿ ಯಾವ ಮನೆಯಲ್ಲಿದೆಯೋ ಅದನ್ನು ನೀವು ಪರಿಶೀಲನೆ ಮಾಡಿಸಿ, ಮನೆಯಲ್ಲಿ ಶ್ರೀಚಕ್ರವನ್ನು ಪೂಜೆಯನ್ನು ಮಾಡಿ, ಅದೇ ರೀತಿ ರುದ್ರಾಕ್ಷನ ಧರಿಸಿ, ಇವೆಲ್ಲ ಮಾಡುವುದರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅಂತ ಹೇಳ್ತೀವಿ ಅದು ಜಾಸ್ತಿಯಾಗಿ ನಮಗೆ ಲಕ್ಷ್ಮಿಯ ಆಕರ್ಷಣೆಯ ಅದರಿಂದ ನಮಗೆ ವಿಶೇಷವಾಗಿ ಮನಸ್ಸಿಗೆ ನೆಮ್ಮದಿಯೂ ಸಹ ಬರುತ್ತೆ. ಎಲ್ಲಿ ಸ್ಥಗಿತವಾಗಿದೋ ಹಣ ನಮಗೆ ಮರಳಿ ಬರೋದಕ್ಕೆ ಒಂದು ವಿಶೇಷವಾದ ಶಕ್ತಿ ಅಂತ ಏನಿರ್ತೀವಿ ಆ ಶಕ್ತಿ ಕೂಡ ನಮಗೆ ಆ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಖಂಡಿತವಾಗಿ ನಮಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ಸ್ನೇಹಿತರೆ, ಈ ಸಣ್ಣ ಪ್ರಮಾಣದಲ್ಲಿ ಪರಿಹಾರಗಳನ್ನು ಖಚಿತವಾಗಿ ಮನೆಗಳಲ್ಲಿ ಒಮ್ಮೆ ಪ್ರಯತ್ನವನ್ನು ಪಡಿ. ಯಾರಿಗೆಲ್ಲ ಈ ವಿಚಾರದಲ್ಲಿ ಲಕ್ಷ್ಮಿಯ ಅನುಗ್ರಹ, ಯಾರಿಗೆಲ್ಲ ದುಡ್ಡು ಅಂತ ಏನು ಹೇಳ್ತೀವಿ ಎಲ್ಲಿ ಸ್ಟ್ರಕ್ ಆಗಿರ್ಬೋದು ಅಥವಾ ವ್ಯವಹಾರದಲ್ಲಿ ಸ್ಟಾಪ್ ಆಗಿರ್ಬೋದು ಅಥವಾ ಹಣ ಸಾಲವಾಗಿ ಕೊಟ್ಟಿರ್ತಕ್ಕಂಥ ಹಣವನ್ನು ಮರಳಿ ಬರೆಯೋದಕ್ಕೆ ತುಂಬ ಪ್ರಯತ್ನಗಳನ್ನು ಪಡ್ತಾ ಇರ್ಬೋದು, ಈ ಸಣ್ಣ ಪ್ರಮಾಣದ ಒಂದು ಪರಿಹಾರಗಳನ್ನು ನೀವೆಲ್ಲ ಮಾಡಿಕೊಂಡು ಅದರಿಂದ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಈ ಮೂಲಕವಾಗಿ ಈ ಹಣದ ವಿಚಾರವಾಗಿ ಲಕ್ಷ್ಮಿಯ ಆಕರ್ಷಣೆ ಯಾವೆಲ್ಲ ವಿಧಾನಗಳಿಂದ ಸರಳ ಪರಿಹಾರಗಳೊಂದಿಗೆ ನಾವು ಇವತ್ತಿನ ದಿವಸ ಈ ವಿಚಾರವನ್ನು ವಿಮರ್ಶೆಯ ಮೂಲಕ ಇದರ ಮೂಲಕವಾಗಿ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಈ ಪರಿಹಾರಗಳನ್ನು ಖಚಿತವಾಗಿ ಎಲ್ಲ ಮಾಡಿಕೊಳ್ಳಿ. ಅದರಿಂದ ಎಲ್ಲರಿಗೂ ಒಳಿತನ್ನು ನಾವು ಕಾಣಬೇಕು. ಒಳಿತನ್ನು ಖಚಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು. ಹಾಗಾಗಿ ಈ ಎಲ್ಲ ಹೇಳಿರ್ತಕ್ಕಂಥ 4-6 ಸಣ್ಣ ಪರಿಹಾರಗಳನ್ನು ಎಲ್ಲರೂ ಅದನ್ನು ಒಮ್ಮೆ ಪ್ರಯತ್ನವನ್ನು ಪಟ್ಟು ಮುಂದಿನ ದಿನಗಳಲ್ಲಿ ಇದರಿಂದ ಆಗ್ತಕ್ಕಂಥ ಒಳ್ಳೆಯ ಯಶಸ್ಸು ಅಂತೇನು ಹೇಳ್ತೀವಿ ಅದನ್ನೆಲ್ಲರೂ ಸಹ ಅನುಭವಿಸಬಹುದು ಅಂತೇಳಿ ಈ ಮೂಲಕವಾಗಿ ಹೇಳಬಹುದು. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ವಿಶೇಷವಾದ ಪರಿಹಾರಗಳನ್ನು ಯಾವೆಲ್ಲ ಜ್ಯೋತಿಷದ ಮುಖಾಂತರ ಅಥವಾ ವೇದದ ಮುಖಾಂತರ ನಾವು ಅದರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಿ ಅದರ ಮುಖಾಂತರವಾಗಿ ಏನೆಲ್ಲ ಪರಿಹಾರಗಳನ್ನು ನಾವೆಲ್ಲ ಮಾಡಿದಾಗ ಒಳ್ಳೆಯ ಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ. ನಾವೆಲ್ಲ ಮನೆಯಲ್ಲಿರ್ತಕ್ಕಂಥ ಸಣ್ಣ ಪ್ರಮಾಣದಲ್ಲಿ ಪರಿಹಾರಗಳನ್ನು ಮಾಡಿ ಪೂಜೆ ಅಂತ ಹೇಳ್ತೀವಿ, ಸಣ್ಣ ಪ್ರಮಾಣದಲ್ಲಿ ಅದಕ್ಕೆ ಪೂಜೆಯನ್ನು ಮಾಡಿದಾಗ ನಮಗೆ ಒಳ್ಳೆಯ ಫಲಗಳು ನಿರೀಕ್ಷಣೆ ಮಾಡಬಹುದು ಅಂತೇಳಿ ಹೇಳಬಹುದು. ಮುಂದಿನ ವಿಚಾರವಾಗಿ ಇದರ ವಿಚಾರವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದರ ಬಗ್ಗೆ ಅಧ್ಯಯನವನ್ನು ಮಾಡಿ ಅದರ ಬಗ್ಗೆ ನಿಮಗೆ ಬೇಕಾಗಿರ್ತಕ್ಕಂಥ ವಿಡಿಯೋಗಳನ್ನು ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.